ನರೇಂದ್ರ ಮೋದಿ ಎಂದ ಕೂಡಲೇ ಹೆದರುವ ನಾಯಕ ನಾನಲ್ಲ. ಹಿಂದೆ ಯಾರಿಗೂ ಹೆದರಿಲ್ಲ, ಮುಂದೆಯೂ ಹೆದರುವ ಪ್ರಶ್ನೆ ಇಲ್ಲ ಎಂದು ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು. ಮಂಗಳವಾರ ಕಲಬುರಗಿಯ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚುನಾವಣಾ ಪ್ರಚಾರ ನಡೆಸಿದರು. ಕಾಲೇಜಿನ ವಿದ್ಯಾರ್ಥಿಗಳ ಜೊತೆ ಅವರು ಸಂವಾದವನ್ನು ನಡೆಸಿದರು. ಸಂವಾದ ಕಾರ್ಯಕ್ರಮದಲ್ಲಿ ಸ್ವಾಗತ ಕೋರುವ ವೇಳೆ ಕೆಲವು ವಿದ್ಯಾರ್ಥಿಗಳು ಮೋದಿ ಪರ ಘೋಷಣೆ ಕೂಗಿದರು. ಲೋಕಸಭೆ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಪರಿಚಯ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನಿಮಗೆ ಕೆಲವು ನೈಜ ಸ್ಥಿತಿಯ ಬಗ್ಗೆ ಅರಿವು ಮೂಡಿಸುತ್ತೇನೆ. ನಿಮಗೆ ಸರಿ ಅನಿಸಿದ್ರೆ ಅದನ್ನು ಸ್ವೀಕರಿಸಿ, ಇಲ್ಲವಾದರೆ ನಿರ್ಣಯವನ್ನು ತೆಗೆದುಕೊಳ್ಳಲು ಸಂವಿಧಾನ ನಿಮಗೆ ಸ್ವಾತಂತ್ರ್ಯವನ್ನ ನೀಡಿದೆ ಎಂದು ಹೇಳಿದರು. ಮಲ್ಲಿಕಾರ್ಜುನ್ ಖರ್ಗೆ ಆಸ್ತಿ ವಿವರ. ಖರ್ಗೆ ಬಳಿ ಕಾರಿಲ್ಲ. ಏಪ್ರಿಲ್ 23ರಂದು ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ ಜೆಡಿಎಸ್ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ, ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಕಣದಲ್ಲಿದ್ದಾರೆ. ಗುಲ್ಬರ್ಗಾ ಕ್ಷೇತ್ರದ ಚುನಾವಣಾ ಪುಟ ನರೇಂದ್ರ ಮೋದಿಗೆ ಪ್ರಶ್ನಿಸುತ್ತೇನೆ. ನರೇಂದ್ರ ಮೋದಿ ಅವರನ್ನ ಸಮೀಪದಿಂದ ನೋಡಿದ್ದೇನೆ. ಪ್ರತಿ ಅಧಿವೇಶನ ನಡೆಯುವಾಗ ನಾನು ನೇರವಾಗಿ ಮೋದಿಗೆ ಪ್ರಶ್ನಿಸುತ್ತೇನೆ. ನರೇಂದ್ರ ಮೋದಿ ಅವರನ್ನ ಪ್ರಶ್ನಿಸುವ ಹಕ್ಕನ್ನ ಕಲಬುರಗಿಯ ಜನರು ನನಗೆ ನೀಡಿದ್ದಾರೆ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು. ಎಂದೂ ಹೆದರಿಲ್ಲ, ಹೆದರುವುದೂ ಇಲ್ಲ. ನರೇಂದ್ರ ಮೋದಿ ಎಂದು ಹೇಳಿದ ಕೂಡಲೇ ಹೆದರುವ ನಾಯಕ ನಾನಲ್ಲ. ಹಿಂದೆಯೂ ಹೆದರಿಲ್ಲ, ಮುಂದೆಯೂ ಹೆದರುವ ಪ್ರಶ್ನೆ ಇಲ್ಲ. ವಿದ್ಯಾರ್ಥಿಗಳಾದ ನೀವು ಪ್ರಜ್ಞಾವಂತರು, ವಿದ್ಯಾವಂತರು, ಭಾವುಕರಾಗಬೇಡಿ. ಕಲಬುರಗಿ ಜಿಲ್ಲೆಯ ಬಿಜೆಪಿ ಅಥವಾ ಮೋದಿಯ ಕೊಡುಗೆ ಏನಿದೆ ಎಂಬುದನ್ನು ಹೇಳಿ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು. ಅಭಿವೃದ್ಧಿ ಕಾರ್ಯ ನೋಡಿ ಮತ ನೀಡಿ. ನಮಗೆ ಕೈಯಲ್ಲಿ ಅಧಿಕಾರ ಸಿಕ್ಕಾಗ ನರೇಂದ್ರ ಮೋದಿ ರಾಜ್ಯದಲ್ಲಿಯೂ ನಾನು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಿದ್ದೇನೆ. ಆದರೆ ಅವರ ಅಧಿಕಾರದ ಅವಧಿಯಲ್ಲಿ ನಮ್ಮ ಕಲಬುರಗಿಗೆ ಅವರ ಕೊಡುಗೆ ಏನು? ಸುಮ್ಮನೆ ನಿಮ್ಮನ್ನ ತಪ್ಪುದಾರಿಗೆ ಕೊಂಡೊಯ್ಯುತ್ತಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿರುವ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ನಂತರ ಮತ ನೀಡಿ ಎಂದು ಖರ್ಗೆ ಮನವಿ ಮಾಡಿದರು. ಮತ ಅಭಿವೃದ್ಧಿ ಪರವಾಗಿರಲಿ. 371 ಜೆ ಕಲಾಂ ಜಾರಿಯಾದ ಮೇಲೆ 31,000 ಉದ್ಯೋಗಗಳು ಸೃಷ್ಟಿಯಾಗಿವೆ. ಮೀಸಲು ಬಜೆಟ್ ಬಂದಿದೆ. ಅಭಿವೃದ್ಧಿ ಕಾಮಗಾರಿಗಳು ಆಗಿವೆ. ಮಾಹಿತಿ ಹಕ್ಕಿನ ಮೂಲಕ ರಿಪೋರ್ಟ್ ಕಾರ್ಡ್ ನೋಡಿ ಮತ ಚಲಾಯಿಸಿ. ನಿಮ್ಮ ಮತ ಅಭಿವೃದ್ಧಿಯ ಪರ ಇರಲಿ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.